ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಭಾಗ್ಯಲಕ್ಷ್ಮಿ ಧಾರಾವಾಹಿ ಗುರುವಾರದ ಪೂರ್ತಿ ಸಂಚಿಕೆ ಬಗ್ಗೆ ಮಾಹಿತಿನ ಕೊಡ್ತಿದ್ದೀನಿ. ಯಾರಿಗೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹೋಗಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಕೂಡ ವೀಡಿಯೋನ ನೋಡಬಹುದು. ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಭಾಗ್ಯ ಅವರು ಹೊರಗಡೆ ಹೋಗ್ತಾರೆ. ನನಗಿವತ್ತು ಒಂದು ಒಳ್ಳೆಯ ದಿನ, ಇವತ್ತು ನಾನು ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ, ಅದೇನಾದ್ರು ಸಕ್ಸಸ್ ಆದರೆ ನನ್ನ ಜೀವನದಲ್ಲಿ ಬೆಸ್ಟ್ ಡೇ ಆಗುತ್ತೆ ಅಂತ ಹೇಳಿ ಹೋಗ್ತಾರೆ. ಇನ್ನು ಇಲ್ಲಿ ತಾಂಡವ್ ಅವರು ಕೆಲಸ ಮಾಡ್ತಾ ಕೂತಿರ್ತಾರೆ. ಅದನ್ನು ನೋಡಿಬಿಟ್ಟು ಶ್ರೇಷ್ಠ, ಈ ತಾಂಡವು ಸಪ್ಪಗೆ ಇದ್ದಾನೆ, ಇವನ್ನ ಹೇಗೆ ಸರಿ ಮಾಡೋದು, ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ, ಹೇಗೆ ಇವನನ್ನು ಮತ್ತೆ ಸರಿ ಮಾಡೋದು, ಅವ್ನ ಮುಖದಲ್ಲಿ ನಗು ತರಿಸೋದು ಅಂತ ಯೋಚನೆ ಮಾಡಿಕೊಂಡು ಐಡಿಯಾ ಬಂತು ಅಂತ ಹೇಳಿ ತಾಂಡವ್ ಹತ್ರ ಬರ್ತಾರೆ. ತಾಂಡವ್, ಸಾರಿ ಕಣೋ, ಯಾಕೆ ಇವಾಗಲೂ ಬೇಜಾರಾಗಿದೆ, ನನ್ನಿಂದನೇ ಈ ಸಲ ಬೇಜಾರಾಗಿದ್ದು ಅಂದಾಗ ತಾಂಡವ್, ಹಾಗೇನಿಲ್ಲ ಬಿಡು ಶ್ರೇಷ್ಠ, ಯಾವಾಗಲೂ ಕೂಡ ಭಾಗ್ಯನಿಂದ ನನಗೆ ಅವಮಾನ ಆಗ್ತಿದೆ, ಅದಕ್ಕೆ ನನಗೆ ಸಖತ್ತು ಬೇಜಾರಾಯಿತು ಅಂತ ಹೇಳ್ತಿರ್ತಾನೆ. ಸರಿ ನೋಡು, ನಾವು ಇಬ್ಬರು ಕೂಡ ಸೇರ್ಕೊಂಡು ಒಂದು ಅಪಾರ್ಟ್ಮೆಂಟ ತೊಗೋಬೇಕು ಅಂತ ಹೇಳಿದ್ವಲ್ಲ, ಇಲ್ಲಿದೆ ನೋಡು, ಫೋಟೋಸ್ ತುಂಬಾ ಚೆನ್ನಾಗಿದೆ, ಎಲ್ಲ ಥರ ಇಲ್ಲಿ ಫೆಸಿಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಓಕೆನಾ ತಾಂಡವ್, ಇದನ್ನು ನಾವು ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತ ಕೇಳ್ತಿರ್ತಾಳೆ. ಖುಷಿಯಾಗಿ ತಾಂಡವ್ ಕೂಡ ಸರಿ ಆಯಿತು ಅಂದ್ಬಿಟ್ಟು ನೋಡ್ತಾನೆ. ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಮಾತಾಡಿಕೊಂಡು ಖುಷಿಯಾಗಿ ಆಚೆಗಡೆ ಬರ್ತಾರೆ. ಅಷ್ಟರಲ್ಲಿ ಅಲ್ಲಿ ಭಾಗ್ಯನ ನೋಡಿಬಿಟ್ಟು, ಇವಳು ಇಲ್ಲೇನು ಮಾಡ್ತಿದ್ದಾಳೆ, ಇಲ್ಲೇನು ಕೆಲಸ ಅಂತ ತಾಂಡವ್ ಹೇಳ್ತಾನೆ. ಶ್ರೇಷ್ಠ ಕೂಡ ಹೌದು, ನನಗೇನು ಗೊತ್ತು ಅಂದ್ಬಿಟ್ಟು ನಿಂತ್ಕೋತಾರೆ. ಅಷ್ಟರಲ್ಲಿ ಭಾಗ್ಯ ಅವರು ಅಲ್ಲಿ ಆಫೀಸ್ ಒಳಗಡೆ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಬಂದುಬಿಟ್ಟು ನಿಂತ್ಕೋತಾರೆ. ಅಷ್ಟರಲ್ಲಿ ತಾಂಡವ್, ಹೇಗೆ ಇಲ್ಲೇನೇ ಮಾಡ್ತಿದ್ದೆ ನನ್ನ ಆಫೀಸಲ್ಲಿ, ನಿನ್ಗೇನು ಕೆಲಸ ಅಂತ ಕೇಳಿದಾಗ ಭಾಗ್ಯ, ಓ ಹೌದಲ್ವಾ, ಇದು ನಿಮ್ಮ ಆಫೀಸ್ ಅಲ್ವಾ ತಾಂಡವ್ ಅವರೇ, ಸೊ ನನಗೆ ಗೊತ್ತಿರಲಿಲ್ಲ ಅಲ್ವಾ ಅಂತ ಟೀಕೆನ ಮಾಡ್ತಾಳೆ. ಅಷ್ಟರಲ್ಲಿ ತಾಂಡವ್, ಹೌದು ಇಲ್ಲೇನು ಮಾಡ್ತಿದ್ದೆ, ಇಲ್ಲೇನು ಕೆಲಸ ನಿನಗೆ ಅಂತ ಕೇಳಿದಾಗ ಭಾಗ್ಯ, ಅಯ್ಯೋ ತಾಂಡವ್ ಮತ್ತು ಶ್ರೇಷ್ಠ ಅವರೇ, ಇಬ್ಬರು ಕೂಡ ನನ್ನ ಸಂಸಾರನ ಹಾಳು ಮಾಡೋದಕ್ಕೆ ಎಲ್ಲ ಥರ ರೀತಿಲೂ ಪ್ರಯತ್ನನ ಪಟ್ಟಿದ್ದೀರಾ, ನೀವಿಬ್ಬರು ಸಾಕಾಗ್ದೇ ಆ ಕನಿಕನ್ನು ಕೂಡ ಜೊತೆಲಿ ಸೇರಿಸ್ಕೊಂಡಿದ್ದೀರಾ, ಅಂಥದ್ರಲ್ಲಿ ತುಂಬಾ ಇಷ್ಟ ಅಂತ ಅನಿಸುತ್ತೆ. 3 ಜನನೂ ಸೇರಿಕೊಂಡು ನನ್ನ ಸಂಸಾರ ಹಾಳು ಮಾಡೋದಕ್ಕೆ ಪಾಪ ತುಂಬಾ ಪ್ರಯತ್ನ ಪಡ್ತಿದ್ದೀರಾ, ನಿಮ್ಮ ಕಷ್ಟಗಳನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಅದನ್ನು ಸುಲಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಜಾಸ್ತಿ ಮಾತಾಡ್ಬೇಡ ಕಣೆ, ವಿಷಯಕ್ಕೆ ಬಾರೆ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ, ಅಯ್ಯೋ ವಿಷಯಕ್ಕೆ ಬರ್ತೀನಿ, ನಿಮ್ಮ ವಿಷಯನೇ ನಾನು ಸುಲಭ ಮಾಡ್ಕೊಡ್ತಿದ್ದೀನಿ. ಅದಕ್ಕೆ ಭಾಗ್ಯ, ಅಯ್ಯೋ ನಾನು ಎಲ್ಲನೂ ಹೇಳಿಬಿಟ್ರೆ ಹೆಂಗೆ ಮಜಾ ಇರುತ್ತೆ, ಎಲ್ಲನೂ ಕೂಡ ಇನ್ಸ್ಟಾಲ್ಮೆಂಟಲ್ಲಿ ಹೇಳಬೇಕು, ಆವಾಗಲೇ ನನ್ನ ವಿಷಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಬರೋದು, ಯಾಕೆ ಇವಾಗ ಅದೆಲ್ಲ ವಿಷಯ ಬಿಡಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ, ಭಾಗ್ಯ ನಿಂತ್ಕೊಳ್ಳೆ, ಇಲ್ಲಿ ನೋಡೆ, ನಾನು ಮತ್ತು ತಾಂಡವ್ ಇಬ್ಬರು ಕೂಡ ಒಂದು ಅಪಾರ್ಟ್ಮೆಂಟ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡು ಅದ್ರ ಫೋಟೋಸ್ನ ಹೇಗಿದೆ ಅಂದ್ಬಿಟ್ಟು ಭಾಗ್ಯನ ಕೈಗೆ ಕೊಡ್ತಾಳೆ. ಅಷ್ಟರಲ್ಲಿ ಭಾಗ್ಯ ಎಲ್ಲನೂ ಕೂಡ ನೋಡಿಬಿಟ್ಟು ರಿಟರ್ನ್ ಶ್ರೇಷ್ಠಗೆ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಇಲ್ಲಿ ಭಾಗ್ಯ ಅವ್ರ ಮನೆಯಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆನ ಮಾಡ್ತಿರ್ತಾರೆ. ಕುಸುಮ ಮತ್ತು ಸುನಂದ ಅವರು, ಅಲ್ಲ ಭಾಗ್ಯ, ಹೊರಗಡೆ ಹೋಗಿದ್ದು ಬರ್ತೀನಿ, ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದಲ್ಲ, ಅದೇನು ಹೇಳು ಅಂತಾರೆ. ಅಷ್ಟಲ್ಲಿ ಪೂಜೆನೂ ಕೂಡ, ಹೌದು ಅಕ್ಕ, ಅದೇನು ಹೇಳೆ, ಬರೀ ನಿನ್ನ ಮುಖದಲ್ಲಿ ನಗು ನೋಡೋದು ಸಾಕಾಗಲ್ಲ, ಅದೇನು ವಿಷಯ ಅಂತ ನಾವು ಕೇಳಬೇಕು, ಹೇಳು ಅಂದಾಗ ಭಾಗ್ಯ, ಹೌದು, ಜೀವನದಲ್ಲಿ ಬರೀ ಏರಿಳಿತಗಳನ್ನೇ ನೋಡೋದು ಸಾಕಾಯಿತು, ಅದು ಒಂಥರ ಚೆನ್ನಾಗಿತ್ತು, ಜೀವನದಲ್ಲಿ ಏರಿಳಿತ ಇಲ್ಲ ಅಂತಂದರೆ ಮಜಾನೇ ಇರಲ್ಲ. ಹಂಗೆ ಅಂದಾಗ ಭಾಗ್ಯ ಅವ್ರ ಮಾವ, ಹೌದು ಮಗಳೇ, ಏರಿಳಿತ ಬಂದಾಗಲೇ ಅಲ್ವ ಜೀವನದಲ್ಲಿ ಎಲ್ಲ ಥರನೂ ಅರ್ಥ ಆಗೋದು ಅಂತ ಹೇಳ್ತಾರೆ. ಅದಕ್ಕೆ ಭಾಗ್ಯ ಅವರು, ಹೌದು ಮಾವ, ನನ್ನ ಜೀವನದಲ್ಲಿ ಬರೀ ಸೋಲನ್ನೇ ಕಂಡುಬಿಟ್ಟು ನನಗೆ ಅದರ ಅಭ್ಯಾಸ ಆಗ್ಬಿಟ್ಟಿದೆ, ಈಗ ನನ್ನ ಜೀವನದಲ್ಲಿ ಗೆಲುವು ಅಂತ ಬರ್ತಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ಭಾಗ್ಯ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಭಾಗ್ಯ ಅವ್ರ ಮಗ ಗುಂಡು, ಅಲ್ಲ ಅಮ್ಮ, ಬೇಗ ವಿಷಯಕ್ಕೆ ಬಮ್ಮ, ಅಷ್ಟೊತ್ತಿಂದ ಹೀಗೆ ಮಾತಾಡ್ತಿದ್ರೆ ಹೆಂಗೆ, ನನಗೆ ಬೇರೆ ನೀನು ಮಾಡಿರೋ ಸಾಂಬಾರು ನನ್ನ ಮ್ಯಾಗ್ನೆಟ್ ಥರ ಎಳಿತಿದೆ, ಹೊಟ್ಟೆ ತುಂಬ ಹಶ್ವಾಗ್ತಿದೆ ಹೇಳಮ್ಮ ಅಂತಾರೆ. ಅದಕ್ಕೆ ಅಷ್ಟರಲ್ಲಿ ಸುಂದ್ರಿ ಕೂಡ, ಹೌದು ಕಣಮ್ಮ, ನೀನು ಮಾಡಿರೋ ಸಾಂಬಾರಂತೂ ನನಗೆ ನೋಡ್ತಿರೋ ಯಾವಾಗಲೇ ತಿನ್ಬಿಡೋಣ ಅಂತ ಅನಿಸುತ್ತೆ, ನೀನು ಯಾವಾಗ ಬರ್ತೀಯೋ, ಯಾವಾಗ ಸಿಹಿ ಸುದ್ದಿ ಕೊಡ್ತೀಯೋ, ಯಾವಾಗ ನಾವು ಸಾಂಬಾರು ಹಾಕೊಂಡು ಊಟ ಮಾಡ್ತೀವೋ ಅಂತ ಕಾಯ್ತಾ ಇದ್ದೀನಿ, ಬೇಗ ಹೇಳು ಭಾಗ್ಯ ಅಂತ ಸುಂದ್ರಿ ಅವರು ಹೇಳಿದ ತಕ್ಷಣ ಕುಸುಮ ಅವರು, ಅಲ್ಲ ಕಣೆ ಸುಂದ್ರಿ ಮತ್ತು ಗುಂಡ, ನಿಮ್ಮಿಬ್ರಿಗೂ ಕೂಡ ಯಾವಾಗಲೂ ತಿನ್ನೋದೇನೆ ಯೋಚನೆನಾ, ಭಾಗ್ಯ ಅದೇನು ಹೇಳಮ್ಮ ಅಂತ ಕುಸುಮ ಅವರು ಕೇಳ್ತಾರೆ. ಅದಕ್ಕೆ ಭಾಗ್ಯ ಅವರು, ನಾಳೆ ಎಲ್ಲ ಗೊತ್ತಾಗುತ್ತೆ ಅತ್ತೆ, ಸೋಲೆ ಗೆಲುವಿನ ಸೋಬಾನ ಅಂತ ಹೇಳ್ತಾರಲ್ಲ, ಅದೇ ಥರ ಎಲ್ಲರೂ ಕೂಡ ನನ್ನ ಮೇಲೆ ಕಲ್ಲುಗಳನ್ನ ಎಸಿತಾನೆ ಇದ್ರು, ಆದರೆ ನಾನು ಆ ಒಂದೊಂದೇ ಕಲ್ಲುಗಳನ್ನ ಮೆಟ್ಲು ಅನ್ನಾಗಿ ಮಾಡಿಕೊಂಡು ಮುಂದೆ ಬರ್ತಾಯಿದ್ದೀನಿ, ನನಗೆ ಅದೇ ತುಂಬಾ ಖುಷಿ ಆಗ್ತಿದೆ. ನಾಳೆ ಎಲ್ಲನೂ ಕೂಡ ಹೇಳ್ತೀನಿ, ಎಲ್ಲರೂ ಕೂಡ ನನ್ನ ಜೊತೆ ಇರಬೇಕು, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಎಲ್ಲ ಇರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮನೆಯವರೆಲ್ಲ, ಹೌದು ಕಣಮ್ಮ ಭಾಗ್ಯ, ನಮ್ಮ ಆಶೀರ್ವಾದ ನಿನಗೆ ಯಾವಾಗಲೂ ಕೂಡ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾರೆ. ಭಾಗ್ಯ, ಸರಿ, ಎಲ್ಲರೂ ಕೂಡ ನಾಳೆ ನನ್ನ ಜೊತೆ ಬರಬೇಕು ಹೇಳಿ, ಮಕ್ಕಳ ನೀವು ಕೂಡ ನಾಳೆ ಸ್ಕೂಲ್ಗೆ ರಜಾ ಹಾಕೊಂಡ್ಬಿಡಿ ಅಂತಾರೆ. ಅದಕ್ಕೆ ಗುಂಡಣ್ಣ, ಹಾಗಾದ್ರೆ ನಾಳೆ
ನೀನು ಹೇಳೋದೆಚ್ಚ ನನ್ನ ಹಾಕೋದೆಚ್ಚ, ನಾಳೆ ಹಂಗಾದ್ರೆ ನಮ್ಮ ಸ್ಕೂಲಿಗೆ ರಜಾ ಅಂತ ಹೇಳ್ತಾನೆ. ಅದಕ್ಷ್ಟರಲ್ಲಿ ಪೂಜಾ, ಅಕ್ಕ ನಾನು ಇವಾಗ ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ ಇಲ್ವೋ, ನನಗೆ ರಜಾ ಕೊಡೋದು ಡೌಟು ಕಣೆ, ಸೊ ಏನು ಮಾಡೋದು ಅಂತ ಹೇಳಿದಾಗ ಭಾಗ್ಯ ಸರಿ ಕಣಪ್ಪ, ನೀನು ಇವಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಅಲ್ವಾ, ನಿನ್ನ ಕೆಲಸನ ಬಿಡಬೇಡ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಪೂಜಾ ಸರಿ ಅಕ್ಕ, ನನ್ನ ಕಡೆಯಿಂದ ನಿನಗೆ ಶುಭ ಆಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾಳೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಇಬ್ಬರು ಕೂಡ ಭಾಗ್ಯ ಬಂದು ಹೋಗಿದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅಲ್ಲ ಭಾಗ್ಯ ಏನಕ್ಕೆ ಬಂದಿದ್ಲು, ನನ್ನ ಆಫೀಸಲ್ಲಿ ಅವಳಿಗೇನು ಕೆಲಸ ಇದೆ ಅಂತ ಇಲ್ಲಿ ತಾಂಡವ್ ಹೇಳ್ಕೊಂಡು, ಅಲ್ಲ ಶ್ರೇಷ್ಠ ನಾನು ಹೋಗ್ಬಿಟ್ಟಲ್ಲಿ ವಿಚಾರಿಸು ಅಂತ ಹೇಳಿದ್ದೆ ನಿನ್ನನ್ನು, ಭಾಗ್ಯ ಏನಕ್ಕೆ ಬಂದಿದ್ಲು ಅಂತ ನೀನು ಹೋಗಿ ವಿಚಾರಿಸ್ತಾ ಅಂತ ಶ್ರೇಷ್ಠನ ಕೇಳ್ತಾನೆ ತಾಂಡವ್. ಅದಕ್ಕೆ ಶ್ರೇಷ್ಠ ಹೋಗಿ ವಿಚಾರಿಸ್ದೆ ತಾಂಡವ್, ಬಟ್ ಏನೋ ದೊಡ್ಡ ಸೀಕ್ರೆಟು, ಯಾರಿಗೂ ರಿವೀಲ್ ಮಾಡಬಾರ್ದು ಅನ್ನೋ ಥರ ಹೇಳಿದ್ರು, ನನಗೆ ಅವರು ಯಾವ ವಿಷಯನೂ ಕೂಡ ಹೇಳಲಿಲ್ಲ, ನಾನು ಸುಮ್ಮನೆ ಆಗಿ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಏನಕ್ಕೆ ಬಂದಿದ್ಲು, ಏನು ಮಾಡ್ತಿರಬಹುದು ಅಂತ ಯೋಚನೆ ಮಾಡ್ತಿರ್ತಾನೆ. ಮತ್ತು ಮಾರನೇ ದಿನ ಬೆಳಗ್ಗೆ ತಾಂಡವ್ ಮತ್ತು ಶ್ರೇಷ್ಠ ಆಫೀಸ್ಗೆ ಬರ್ತಾರೆ. ಅಲ್ಲಿ ಬಂದು ನೋಡಿದ ತಕ್ಷಣ ಅಲ್ಲಿ ಅವ್ರ ಬಾಸು ಕಾಣ್ತಾರೆ. ಅಲ್ಲ ಶ್ರೇಷ್ಠ, ಇವತ್ತೇನಕ್ಕೆ ನಮ್ಮ ಬಾಸು ಮತ್ತು ಮೇಡಮ್ ಅವ್ರ ವೈಫ್ ಇಬ್ಬರು ಕೂಡ ಬಂದಿದ್ದಾರೆ ಆಫೀಸ್ಗೆ, ಎಂಥ ಕಾನ್ಫರೆನ್ಸು ಕೂಡ ಇಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ಅಂತ ವಿಚಾರಿಸ್ತಾರೆ. ಯಾರು ಕೂಡ ಅಲ್ಲಿ ಏನು ಹೇಳೋದಿಲ್ಲ. ಸರಿ ಬಾ ಹೋಗಿ ಬಾಸ್ನ ಮಾತಾಡ್ಸೋಣ ಅಂತ ಶ್ರೇಷ್ಠನ ಕರ್ಕೊಂಡು ಹೋಗ್ತಾನೆ ತಾಂಡವ್. ಬಾಸ್ನ, ಹಾಂ ಸರ್ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದರೆ ಇವತ್ತಲೇ ಬಂದಿದ್ದೀರಾ, ಏನು ಕೆಲಸ ಅಂತ ಕೇಳ್ತಾನೆ. ಅದಕ್ಕೆ ಹೌದು ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಬಂದ್ವಿ, ಏನಿವಾಗ ಅಂತ ಹೇಳ್ತಾನೆ ಬಾಸ್. ಅದಕ್ಕೆ ತಾಂಡವ್ ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಮುಖ ಸಣ್ಣದಾಗಿ ಮಾಡ್ಕೋತಾನೆ. ಸರಿ ಬಾಸ್ ಅವರು ಹೇಳ್ತಾರೆ, ಸರಿ ತಾಂಡವ್ ನನಗೆ ಕೆಲಸ ಇದೆ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಶ್ರೇಷ್ಠ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ತಾಂಡವ್ ಹತ್ರ ಬರ್ತಾಳೆ. ಯಾಕೆ ತಾಂಡವ್ ಈ ಥರ ಸಪ್ಪಗೆ ನಿಂತಿದ್ಯಾ ಅಂತ ಕೇಳಿದಾಗ ತಾಂಡವ್ ಹೇಳ್ತಾನೆ, ಅಲ್ಲ ಶ್ರೇಷ್ಠ ನಮ್ಮ ಬಾಸ್ನ ನೋಡಿದ್ಯಾ ಹೇಗೆ ಮಾತಾಡ್ಬಿಟ್ಟು ಹೋದ್ರು ಅಂತ, ನಾನು ಮಾತಾಡ್ಸೋದಕ್ಕೆ ಅವರು ಮತ್ತು ಅವ್ರ ವೈಫ್ ಸರಿಯಾಗಿ ರಿಯಾಕ್ಟ್ನೇ ಮಾಡಲಿಲ್ಲ, ಮುಖ ಸೆಂಡ್ರಿಸ್ಕೊಂಡು ಹೋದ್ರು, ಯಾಕೆ ಈ ಥರ ಆಗ್ತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ, ಸಮಥಿಂಗ್ ಇಸ್ ರಾಂಗ್ ಶ್ರೇಷ್ಠ. ಸರ್ ಕಾನ್ಫರೆನ್ಸ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ಮಾತಾಡ್ಸೋಕೆ ಹೋದರೆ ಆ ಥರ ರಿಯಾಕ್ಟ್ ಮಾಡಿಬಿಟ್ರು, ಅದರಲ್ಲೂ ಬಾಸ್ ಹೆಂಡತಿ ಇದ್ದಾರಲ್ಲ ಅವ್ರು ನೋಡಿ ನಿಮ್ಮ ಹತ್ರ ನನಗೇನು ಕೆಲಸ ಮಾತು ಅಂತ ಹೇಳಿಬಿಟ್ರು, ಏನೋ ಅಪ್ಪ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ತಾಂಡವ್ ಹೇಳಿದ್ದಕ್ಕೆ ತಾಂಡವ್ ಇಲ್ಲೇನೋ ಕ್ಯಾಂಟೀನ್ ಓಪನ್ ಇದೆಯಂತೆ, ಅದಕ್ಕೆ ಸರ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಹೌದಾ ವಿಚಾರಿಸ್ತಾ ಅಂತ ಹೇಳಿದಾಗ, ಹೌದು ಇವಾಗ ಪ್ರಣಯನ ಹತ್ರ ಕೇಳಿದೆ, ಕ್ಯಾಂಟೀನ್ ಓಪನ್ ಇದೆ ಅದಕ್ಕೆ ಸರ್ ಬಂದರು ಅಂತ ಹೇಳ್ತಾಳೆ. ಆದರೂ ಕ್ಯಾಂಟೀನ್ ಓಪನ್ಗೆ ಅಂಥ ದೊಡ್ಡ ಕಾನ್ಫರೆನ್ಸ್ನ ಬಿಟ್ಟು ಯಾಕೆ ಬರ್ತಾರೆ ಅಂತ ಕೇಳಿದಾಗ, ಸರ್ಗೆ ತುಂಬ ಬೇಕಾದವರಂತೆ ತಾಂಡವ್, ಕ್ಯಾಂಟೀನ್ ಓಪನ್ ಮಾಡ್ತಿರೋದು ಅದಕ್ಕೆ ಬಂದಿದ್ದಾರೆ ಅಂತ ಇಲ್ಲಿ ಶ್ರೇಷ್ಠ ಹೇಳ್ತಾನೆ. ತಾಂಡವ್ ಹೌದು ಅವ್ರು ಯಾರಿರಬಹುದು ಅಂಥ ದೊಡ್ಡ ವ್ಯಕ್ತಿ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ. ನಂತರ ತಾಂಡವ್ ಅವ್ರ ಬಾಸ್ ಎಲ್ಲ ಕ್ಯಾಂಟೀನ್ ಹತ್ರ ಇರ್ತಾರೆ. ಅಷ್ಟರಲ್ಲಿ ತಾಂಡವ್ ಮತ್ತು ಶ್ರೇಷ್ಠನು ಕೂಡ ಬರ್ತಾರೆ. ಅಲ್ಲಿ ಗುಂಡನ್ನು ನೋಡ್ಬಿಟ್ಟು, ಏ ಗುಂಡ ಬಾಯಲ್ಲಿ ನಮ್ಮ ಆಫೀಸ್ ಹತ್ರ ನಿನಗೇನೋ ಕೆಲಸ, ಇಲ್ಲಿ ಕ್ಯಾಂಟೀನ್ ಹತ್ರ ಏನು ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅಷ್ಟರಲ್ಲಿ ಸುಂದ್ರಿ ನೋಡಿಬಿಟ್ಟು, ಅಯ್ಯೋ ಬಾಡಿಗೆ ಮಗನೇ ಅವನೊಬ್ಬ ಅಲ್ಲ, ನಾವೆಲ್ಲ ಬಂದಿದ್ದೀವಿ, ಸ್ವಲ್ಪ ಇಲ್ಲಿ ನೋಡು ಅಂತ ಹೇಳ್ತಾಳೆ. ತಾಂಡವ್ ಅವ್ರ ಮನೆಯವ್ರ ಹತ್ರ ಹೋಗ್ಬಿಟ್ಟು, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ, ಏನು ಕೆಲಸ ಇದೆ ನಿಮಗೆ ಅಂತ ಕೇಳ್ತಾನೆ. ತಾಂಡವ್ಗೆ ಯಾರು ಕೂಡ ರೆಸ್ಪಾನ್ಸ್ ಮಾಡಲ್ಲ, ಎಲ್ಲರೂ ಕೂಡ ಹಾಗೆ ಕೂತಿರ್ತಾರೆ. ಅಷ್ಟರಲ್ಲಿ ಒಬ್ಬ ಹುಡುಗ ಬಂದು, ಸರ್ ಈ ಕ್ಯಾಂಟೀನ್ ಓನರ್ ಬಂದರೆ ನನಗೆ ತಿಳಿಸಿ ಅಂತ ಹೇಳಿದ್ರಲ್ಲ, ಕ್ಯಾಂಟೀನ್ ಓನರ್ ಬಂದಿದ್ದಾರೆ ಅಂತಾರೆ, ಅದಕ್ಕೆ ಕರೀರಿ ಎಂದಾಗ ಭಾಗ್ಯ ಮೇಡಮ್ ಬನ್ನಿ ಅಂತ ಕರೀತಾನೆ. ಭಾಗ್ಯ ಅವರು ಅಲ್ಲಿಗೆ ಬರ್ತಾರೆ. ಅದನ್ನು ನೋಡ್ಬಿಟ್ಟು ತಾಂಡವ್ ಮತ್ತು ಶ್ರೇಷ್ಠಗೆ ಒಂದು ದೊಡ್ಡ ಶಾಕೇ ಆಗುತ್ತೆ. ಶಾಕಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಭಾಗ್ಯನ ನೋಡ್ಕೊಂಡು ನಿಂತಿರ್ತಾರೆ. ಹಾಗೆ ಅವರು ಬಂದು ನಿಂತ್ಕೊಂಡಿದ್ದ ತಕ್ಷಣ ತಾಂಡವ್ ಅವ್ರ ಬಾಸು ಮತ್ತು ಬಾಸ್ ವೈಫು, ಚೆನ್ನಾಗಿದೆಯಾ ಭಾಗ್ಯ ಅಂತ ಕೇಳ್ತಾರೆ. ಅದಕ್ಕೆ ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ನಾವು ಕೂಡ ಆರಾಮಿದ್ದೀವಿ ಭಾಗ್ಯ. ಸರಿ ಬಾ ಟೈಮ್ ಆಯಿತು ಟೇಪ್ ಕಟ್ ಮಾಡು ಅಂತ ಕರೀತಾರೆ. ಅದಕ್ಕೆ ಭಾಗ್ಯ, ಇಲ್ಲ ಸರ್ ಮೇಡಮ್ ನೀವೇ ದಯವಿಟ್ಟು ಟೇಪ್ನ ಕಟ್ ಮಾಡಿ, ನೀವು ತಾನೇ ಈ ಅವಕಾಶನ ನನಗೆ ಕೊಟ್ಟಿರೋದು ಅಂತ ಕೇಳ್ತಾಳೆ. ಅದಕ್ಕೆ ಸರಿ 3 ಜನನೂ ಸೇರಿಕೊಂಡು ಟೇಪ್ನ ಕಟ್ ಮಾಡೋಣ ಬಾ ಅಂತ ಕರೀತಾರೆ. ಎಲ್ಲರೂ 3 ಜನನೂ ಸೇರಿಕೊಂಡು ಟೇಪ್ನ ಕಟ್ ಮಾಡ್ತಾರೆ. ಭಾಗ್ಯ ಅವರ ಹೊಸ ಕ್ಯಾಂಟೀನ್ನ ಇನಾಗ್ರೇಷನ್ ಮಾಡೋದು ಭಾಗ್ಯ ಮತ್ತು ಅವ್ರ ಬಾಸ್ 3 ಜನನೂ ಸೇರಿಕೊಂಡು ಇನಾಗ್ರೇಷನ್ನ ಮಾಡಿ ಟೇಪ್ನ ಕಟ್ ಮಾಡ್ತಾರೆ. ಕೂಡ ತುಂಬ ಖುಷಿಯಿಂದ ಕ್ಲಾಪ್ಸ್ನ ಹಾಕೊಂಡು ನಿಂತಿರ್ತಾರೆ. ಅಷ್ಟರಲ್ಲಿ ತಾಂಡವ್ ಅವ್ರ ಬಾಸು, ನನಗಂತ ಇವತ್ತು ತುಂಬ ಒಂದು ಒಳ್ಳೆ ದಿನ, ತುಂಬಾ ಖುಷಿ ಆಗ್ತಿದೆ, ಇಡೀ ನಮ್ಮ ಕ್ಯಾಂಟೀನ್ನ ಇವತ್ತು ವಹಿಸ್ಕೊಂಡಿರೋದು ಭಾಗ್ಯ ಮತ್ತು ಅವ್ರದ್ದು ಟೀಮ್. ಫ್ಯಾಕ್ಟ್ ಭಾಗ್ಯ ಅವ್ರ ಕೈ ರುಚಿಗೆ ನಾನು ದೊಡ್ಡ ಫ್ಯಾನ್ ಅಂತಲೇ ಹೇಳಬಹುದು. ಅವ್ರ ಕೈ ರುಚಿ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ನಾನು ಅವ್ರ ದೊಡ್ಡ ಫ್ಯಾನ್ ಅಂತಲೇ ಹೇಳಬಹುದು. ಆಫೀಸಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಚೆನ್ನಾಗಿಲ್ಲ, ಫುಡ್ ಚೆನ್ನಾಗಿಲ್ಲ ಅಂತ ತುಂಬಾ ಕಂಪ್ಲೇಂಟ್ಸ್ ಬರ್ತಿತ್ತು. ಬಟ್ ಇನ್ಮೇಲೆ ಆ ರೀತಿ ಆಗೋದಿಲ್ಲ, ತುಂಬಾ ಫುಡ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಅವ್ರ ಬಾಸ್ ಹೇಳ್ತಾರೆ. ಅಷ್ಟರಲ್ಲಿ ಇರೋರೆಲ್ಲ, ಹೌದು ಸರ್ ನಾವು ಕೂಡ ತುಂಬ ದಿನ ಇವ್ರ ಹೋಟೆಲಿಂದ ಫುಡ್ನ ತರಿಸ್ಕೊತಿದ್ವಿ, ಮನೆ ಊಟನ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ಇನ್ಫ್ಯಾಕ್ಟ್ ತಾಂಡವ್ ಸರ್ ಕೂಡ ತುಂಬ ಸಲ ಊಟನ ತರಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಂತಾರೆ. ಅದಕ್ಕೆ ಅವ್ರ ಬಾಸ್, ನೋಡಿದ್ರೆ ಇಲ್ಲಿ ನಿಮ್ಮವರೇನೆ ಇಷ್ಟೊಂದು ಗ್ಯಾರಂಟಿ ಕೊಡ್ತಿದ್ದಾರೆ, ಅಲ್ಲಿಗೆ ಎಲ್ಲ ಸರಿ ಹೋಯ್ತಲ್ಲ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸುಂದರಿ ಸುನಂದಾಗೆ ಹೇಳ್ತಿರ್ತಾರೆ ಕಿವಿನಲ್ಲಿ,
ಅಲ್ಲ ಅಕ್ಕ, ನೋಡಿದ್ರೆ ನನ್ನ ಮಗಳು ಬಿಸ್ನೆಸ್ ಮಾಡ್ರೆ ಉದ್ಧಾರ ಆಗಲ್ಲ ಅಂತ ಹೇಳ್ತಿದ್ರಿ, ಆದರೆ ಇವತ್ತು ಯಾವ ಟಾಪಾಗಿ ಯಾವ ಲೆವೆಲ್ಲಾಗಿ ಬೆಳೀತಿದ್ದಾಳೆ ಅಂತ ಅವ್ರ ಬಾಸ್ ಎಷ್ಟು ಹೊಗಳಿದ್ರು ಅಂತ ಅಂತಾರೆ. ಅದಕ್ಕೆ ಸುನಂದರು ಸುಮ್ಮನೆ ನಿಂತ್ಕೊ, ಸ್ವಲ್ಪ ಸೈಲೆಂಟಾಗಿ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂತಾಳೆ. ಆ್ಯಕ್ಚುಲಿ ಬಾಸ್ ವೈಫು ನಾನೊಂದು ಸ್ವಲ್ಪ ಮಾತಾಡಬಹುದಾ ಅಂತ ಹೇಳ್ತಾರೆ. ಅದಕ್ಕೆ ಧಾರಾಳವಾಗಿ ಮಾತಾಡು ಅಂದಾಗ, ನಾನಂತೂ ಭಾಗ್ಯ ಅವ್ರ ಹುಟ್ಟಕ್ಕೆ ಒಂದು ದೊಡ್ಡ ಫ್ಯಾನ್ ಅಂತಲೇ ಹೇಳ್ತೀನಿ. ನಾನು ಇವ್ರ ಊಟನ ಕೈ ರುಚಿನ 2 ಸಲ ಸವ್ದಿದ್ದೀನಿ. ನನಗಂತೂ ಫ್ಯಾಂಟಾಸ್ಟಿಕ್ ಅಂತ ಅನಿಸ್ತು, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಅವ್ರ ಬಾಸ್ ವೈಫ್ ಹೇಳ್ತಾರೆ. ಎಲ್ಲರೂ ಕೂಡ ಫ್ಲಾಪ್ಸ್ನ ಹಾಕ್ತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗ್ತಿದೆ. ಭಾಗ್ಯ ಅವ್ರ ಮುಂದೆ ಏನು ಮಾಡ್ತಾರೆ, ತಾಂಡವ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.